ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಡಿ ಕೆ. ಇದು ನಮ್ಮ 2ನೇ ದಿನದ 3ನೇ ಭಾಗ. ನಮ್ಮ ತೋಟದಲ್ಲಿ ಫಸ್ಟು ನೀರು ಆನ್ ಮಾಡೋಣ ಅಂತ ಹೋಗಿದೆ. ಬೆಳಗ್ಗೆ 9ರಿಂದ ಕರೆಂಟ್ ಇತ್ತು. ಸೊ ಹಾಗಾಗಿ ಫಸ್ಟು ಸ್ಟಾರ್ಟ್ ಹತ್ರ ಹೋಗಿ ಮೋಟ್ರ್ ಆನ್ ಮಾಡಿದೆ. ಆದರೆ ಒಂದು ದಿನ ಎಲ್ಲ ಕೂತ್ಕೊಂಡು ಕಷ್ಟಪಟ್ಟು ಡ್ರಿಪ್ಗಳು ರೆಡಿ ಮಾಡಿದ್ದೆ. ಆದರೆ ಇನ್ನೂ ಕೆಲವೊಂದು ಡ್ರಿಪ್ಗಳು ಹುಡುಕಿದ್ರೂ ಸಿಕ್ಕಿರಲಿಲ್ಲ. ಕಾರಣ ಯಾಕಪ್ಪ ಅಂದರೆ ಅವು ನೆಲದೊಳಗಡೆ ಮುಚ್ಚೋಗ್ಬಿಟ್ಟಿದ್ದು, ಉಕ್ಕೆಗೆರೆ ಒಳಗಡೆ. ಅವನ್ನ ಹುಡ್ಕೋದೇ ಒಂದು ದೊಡ್ಡ ಸರ್ಕಸ್ ಆಗೋಯಿತು. ಪದೇ ಪದೇ ವಾಲ್ ಆನ್ ಮಾಡಬೇಕಾಗಿತ್ತು, ಆಫ್ ಮಾಡಬೇಕಾಗಿತ್ತು. ಯಾಕಪ್ಪ ಅಂದರೆ ಅವನ್ನ ಭೂಮಿ ಒಳಗಡೆ ಅವು ಮುಚ್ಚೋಗಿರೋಂಥ ಡ್ರಿಪ್ಗಳನ್ನ ಹುಡುಕ್ಬೇಕಂದ್ರೆ ನೀರು ಆನ್ ಮಾಡ್ಕೋಬೇಕು. ಸೊ ನೀರು ಆನ್ ಮಾಡಿದ ಮೇಲೆ ಕೆಲವೊಂದು ಡ್ರಿಪ್ಗಳು ಸಿಕ್ಕಿದ್ವು. ಅವೆಲ್ಲೆಲ್ಲಿ ನೀರು ಬರ್ತಾಯಿತ್ತು ನೆಲದೊಳಗೆ ಅವನ್ನೆಲ್ಲ ಬಗ್ದು ರೆಡಿ ಮಾಡಿ ಸೆಟ್ ಮಾಡ್ಕೊಂಡ್ವಿ ನಾನು ಚಿಕ್ಕಪ್ಪ. ಬಟ್ ವಾಲ್ದು ನಮ್ಮದು ಹ್ಯಾಂಡ್ಲುಗಳೆಲ್ಲ ಬಿಚ್ಕೊಂಡು ಹೋಗಿ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಬೇರೆ ದಾರಿ ಇಲ್ದೇ ಕಟಿಂಗ್ ಪ್ಲೇರಲ್ಲೇ ಮಾಡ್ಕೊಂಡು ಕೂತಿದ್ದೆ. ಆದರೂ ತುಂಬ ಬೇರೆ ಗಿಡಗಳು ಬೆಳೆದ್ಬಿಟ್ಟಿದ್ವು. ಕೈ ಹಾಕೋ ಭಯ. ಯಾಕಪ್ಪ ಅಂದರೆ ತೋಟದ ಕಡೆ ಹುಳ ಉಪ್ಪಟೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದಾದಮೇಲೆ ನನ್ನ ಅಳಿಯ ಎಳ್ನೀರು ಕೆಡೋ ಕೊಟ್ಟ. ನನ್ನ ಮಗಳು ಬೇರೆ ಅಪ್ಪ ಎಳ್ನೀರು ಕೆತ್ಕೊಡೋ ಅಂದ್ಲು. ಅವಳಿಗೆ ಎಳ್ನೀರನ್ನ ಕೆತ್ಕೊಟ್ಟು ಮತ್ತು ಅವಳ ಜೊತೆ ಮನೆಯವ್ರಿಗೂ ಕೆತ್ಕೊಟ್ಟೆ. ಸೊ ಅದಾದಮೇಲೆ ಕೆಲಸ ಬಿಟ್ಟು ಬರೀ ಎಳ್ನೀರು ಕೆಡೋದೇ ಒಂದು ಕೆಲಸ ಆಗೋಯಿತು ನನಗೆ. ನನ್ನ ಅಳಿಯನಿಗೆ ಬರೀ ಅದೇ ಕೆಲಸ ಆಗೋಯಿತು. ಅವನೊಂದೆರಡು ಮರ ಕೆಡೋದ, ನಾವೊಂದೆರಡು ಕೆಡುವಾಗಲೇ ಬಿದ್ದೋಗ್ಬಿಟ್ಟು ಅವನ್ನ ಅಲ್ಲೇ ನೇತಾಕ್ಬಿಟ್ಟು ಅಲ್ಲೇ ಕುಡಿದು ಬಿಸಾಕಿ ಇನ್ನೊಂದು 3-4 ಎಳ್ನೀರು ಕೆಡ್ಕೊಂಡು ಮನೆಗೆ ಸ್ವಲ್ಪ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಕೆಡುತ್ತಾ ಇದ್ದೆ ನನ್ನ ಅಳಿಯ. ಆಮೇಲೆ ಅದಷ್ಟು ಸಾಕಾಗಲಿಲ್ಲ. ಇನ್ನೂ ಏನಾದ್ರು ಇದೆಯಾ ಅಂತ ನೋಡೋಣ ಅಂತು. ಅಷ್ಟರೊಳಗಡೆ ಮತ್ತೊಂದು ಎಳ್ನೀರು ಬಿದ್ದು ಒಡೆದೋಯ್ತು. ಅದನ್ನು ಹಂಗೆ ನಾನು ಕೆತ್ಕೊಂಡು ಕೂತ್ಕೊಂಡೆ. ಕೆತ್ತಾ ಇದ್ದೆ. ನನ್ನ ಮಗಳು ಆ ಕಡೆಯಿಂದ ಅಪ್ಪ ನನಗೆ ಹಾಕೊಂಡ್ಲು. ಸೊ ಅವಳದು ನೀರು ಕುಡಿಯೋ ಬಾಟ್ಲಿತ್ತು, ಅದು ಒಡೆದು ಬೇರೆ ಹೋಗಿತ್ತು, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಹಾಕಿ ನನ್ನ ಅಳಿಯ ಅವನು ಕುಡಿಯೋಕ್ಕೋಸ್ಕರ ಇದು ಮಾಡ್ದೆ. ಅಷ್ಟರೊಳಗೆ ಮನೆಗೆ ಎಳ್ನೀರು ತೊಗೊಂಬಂದಿದ್ದೆ. ಅದನ್ನೆಲ್ಲ ನೀಟಾಗಿ ಕೆತ್ಬಿಟ್ಟು ನಮ್ಮ ಚಿಕ್ಕಮ್ಮಂಗೂ ಕೊಟ್ಟು, ಇನ್ನು ಮನೇಲಿ ಕೆಲವರು ಇದ್ದರು ಅವರಿಗೆಲ್ಲ ಕೆತ್ತಿ ಕೊಟ್ಟೆ. ಅವರು ಕುಡಿದ್ಬಿಟ್ಟು ಇನ್ನೇನೆಲ್ಲ ಮುಗೀತು. ಹಂಗೆ ಸೀದಾ ಬೆಂಗಳೂರಿಗೆ ಹೊರಡೋಣ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಇಬ್ಬರು ಮತ್ತು ಬೆಂಗಳೂರಿಗೆ ಹೊರಟ್ವಿ. ಇನ್ನೇನು ಬೆಂಗಳೂರು ನೈಟ್ ಜರ್ನಿ, ಒಬ್ಬನೇ ಡ್ರೈವಿಂಗು. ಹಂಗೋ ಬರ್ತಾ ನಿಧಾನಕ್ಕೆ ಬಂದೆ. ನಮ್ಮದೇ ಯಾವಾಗಲೂ ಡ್ರೈವಿಂಗ್ ಸ್ಲೋನೇ ಇರುತ್ತೆ, ಬೇರೆ